ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಸವರಾಕಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ರೀಡೆಗೆ ಸಂಬಂಧಿಸಿದ 2 ವಿಷಯಗಳನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೊದಲೇ ಅಪ್ಡೇಟ್ ಏನಪ್ಪ ಅಂದರೆ, ಕ್ರಿಕೆಟ್ನಲ್ಲಿ ಒಂದು ಕಾಲದಲ್ಲಿ ಉತ್ತುಂಗಕ್ಕೇರಿ ನಿವೃತ್ತಿ ನಂತರ ಬರ್ಬಾದಾಗಿ ಬೀದಿಗೆ ಬಿದ್ದ 5 ಕ್ರಿಕೆಟಿಗರ ಲೈಫ್ ಸ್ಟೋರಿಯನ್ನು ನೋಡೋಣ. ಫ್ರೆಂಡ್ಸ್, ನ್ಯೂಜಿಲೆಂಡ್ನ ಅತ್ಯಂತ ಯಶಸ್ವಿ ಕ್ರಿಕೆಟಿಗರ ಪಟ್ಟಿಯನ್ನು ಮಾಡಿದರೆ ಕ್ರಿಸ್ ಕ್ರೈನ್ಸ್ ಅವರ ಹೆಸರು ಅಗ್ರಸ್ಥಾನದಲ್ಲಿ ಬರುತ್ತದೆ. ಫ್ರೆಂಡ್ಸ್, ಅವರ ಕಾಲದ ಸ್ಟೈಲಿಶ್ ಕ್ರಿಕೆಟಿಗರಲ್ಲಿ ಒಬ್ಬರಾದ ಕ್ರಿಸ್ ಕ್ರೈನ್ಸ್ ಅವರು ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಮ್ಯಾಚ್ ವಿನ್ನರ್ ಆಗಿದ್ದರು. ಅವರು 90ರ ದಶಕದಲ್ಲಿ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದರು. ಅವರ ವೃತ್ತಿ ಜೀವನದ ಅಂತ್ಯದ ವೇಳೆಗೆ ಅವರ ಹೆಸರು ವಿವಾದಗಳಲ್ಲಿ ಬರಲು ಪ್ರಾರಂಭಿಸಿತು. ನಿವೃತ್ತಿಯ ನಂತರ ಅವರು ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ಸಹ ಎದುರಿಸಿದರು. ಬ್ರೆಂಡನ್ ಮೆಕಲಮ್ ಕೂಡ ಇದೇ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ. IPLನ ಮೊದಲ ಅಧ್ಯಕ್ಷ ಲಲಿತ್ ಮೋದಿ ಅವರು ಕ್ರಿಸ್ ಕ್ರೈನ್ಸ್ ವಿರುದ್ಧ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ಮಾಡಿದಾಗ ಅವರು ನ್ಯಾಯಾಲಯದ ಮೊರೆ ಹೋದರು ಮತ್ತು ಪ್ರಕರಣವನ್ನು ಕೂಡ ಗೆದ್ದರು. 2006ರಲ್ಲಿ ನಿವೃತ್ತರಾದ ಕ್ರಿಸ್ ಕ್ರೈನ್ಸ್ ಅವರು ನಿವೃತ್ತಿಯ ನಂತರ ವಜ್ರದ ವ್ಯಾಪಾರವನ್ನು ಕೂಡ ಮಾಡಿದ್ದರು. ಅದರಲ್ಲಿ ತುಂಬಾ ನಷ್ಟವನ್ನು ಕೂಡ ಅನುಭವಿಸಿದ್ದರು. ಅವರ ಆರ್ಥಿಕ ಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ, ಅವರ ಕುಟುಂಬವನ್ನು ಮುನ್ನಡೆಸಲು ಅವರು ಟ್ರಕ್ಗಳನ್ನು ಓಡಿಸುವುದು ಮತ್ತು ಅವುಗಳನ್ನು ತೊಳೆಯುವ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ನಂತರ ಕ್ರಿಸ್ ಕ್ರೈನ್ಸ್ ಅವರ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ನ್ಯೂಜಿಲೆಂಡ್ನ ಈ ಕ್ರಿಕೆಟಿಗ ಇನ್ನೂ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದಾರೆ. ಫ್ರೆಂಡ್ಸ್, 2ನೇ ಆಟಗಾರ ಅಂದರೆ ವಿನೋದ್ ಕಾಂಬ್ಳಿ. 1990ರ ದಶಕದಲ್ಲಿ ಭಾರತದ ಯಶಸ್ವಿ ಕ್ರಿಕೆಟಿಗರಲ್ಲಿ ಕೂಡ ಇವರು ಒಬ್ಬರಾಗಿದ್ದರು. ಸಚಿನ್ ತೆಂಡೂಲ್ಕರ್ ಅವರೊಂದಿಗಿನ ಅವರ ಸ್ನೇಹ ಮತ್ತು ಹೋಲಿಕೆಯು ಪ್ರತಿ ಬಾಯಲ್ಲಿ ಕೇಳಿಬರುತ್ತಿತ್ತು. ಆದರೆ ಕಳಪೆ ಫಾರ್ಮ್ ಮತ್ತು ಗಾಯದಿಂದಾಗಿ ವೃತ್ತಿ ಜೀವನವು ಅಸ್ತವ್ಯಸ್ತಗೊಂಡಿತು. 2000ನೇ ಇಸವಿಯಲ್ಲಿ ಭಾರತಕ್ಕಾಗಿ ತಮ್ಮ ಕೊನೆ ಪಂದ್ಯವನ್ನು ಆಡಿದರು. ವಿನೋದ್ ಕಾಂಬ್ಳಿ ಅವರು ನಿವೃತ್ತಿಯ ನಂತರವೂ ಕೂಡ ಸುದ್ದಿಯಲ್ಲಿದ್ದರು. ಕೆಲವು ವಿವಾದಗಳಿಂದಾಗಿ ಅವರು ಆಗಾಗ್ಗೆ ಚರ್ಚೆಗೆ ಬಂದರು. ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಸ್ನೇಹವನ್ನು ಕಾಪಾಡಿಕೊಳ್ಳುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಅವರ ಮೇಲೆ ಅಶಿಸ್ತಿನ ಆರೋಪವೂ ಕೂಡ ಇತ್ತು. ಕ್ರಮೇಣ ಅವರ ಆರ್ಥಿಕ ಸ್ಥಿತಿಯು ತುಂಬ ಹದಗೆಟ್ಟಿತ್ತು. ಇತ್ತೀಚೆಗೆ ಅವರು ನಡೆಯಲಾರದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಫ್ರೆಂಡ್ಸ್, 3ನೇ ಆಟಗಾರ ಅಂದರೆ ಅರ್ಷದ್ ಖಾನ್. ಅರ್ಷದ್ ಖಾನ್ ಅವರು ಪಾಕಿಸ್ತಾನದ ಪರ 58 ಏಕದಿನ ಮತ್ತು 9 ಟೆಸ್ಟ್ ಪಂದ್ಯಗಳನ್ನು ಕೂಡ ಆಡಿದ್ದಾರೆ. ಯಾವುದೇ ಕ್ರಿಕೆಟನಿಗೆ ತನ್ನ ದೇಶಕ್ಕಾಗಿ ಆಡುವುದು ಯಶಸ್ಸಿನ ಉತ್ತುಂಗವೆಂದು ಪರಿಗಣಿಸಬಹುದು. ತಮ್ಮ ದೇಶಕ್ಕಾಗಿ 50ಕ್ಕೂ ಹೆಚ್ಚು ಪಂದ್ಯಗಳನ್ನು ಆಡಿದವರನ್ನು ಪ್ರತಿ ಸಂದರ್ಭದಲ್ಲಿ ಯಶಸ್ವಿ ಕ್ರಿಕೆಟಿಗರೆಂದು ಪರಿಗಣಿಸಲಾಗುತ್ತದೆ. ಪಾಕಿಸ್ತಾನದ ಸ್ಪಿನ್ನರ್ ಅರ್ಷದ್ ಖಾನ್ ಅವರಿಗೂ ಇದು ಅನ್ವಯಿಸುತ್ತದೆ. ಈ ಯಶಸ್ವಿ ವೃತ್ತಿ ಜೀವನದ ಹೊರತಾಗಿಯೂ ಅರ್ಷದ್ ಖಾನ್ ಅವರ ಆರ್ಥಿಕ ಸ್ಥಿತಿ ಕಳಪೆಯಾಗಿತ್ತು ಮತ್ತು ಅವರ ಉತ್ತಮ ಜೀವನಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಟ್ಯಾಕ್ಸಿ ಓಡಿಸಬೇಕಾಗಿತ್ತು. ನಂತರ ಟ್ಯಾಕ್ಸಿ ಓಡಿಸುತ್ತಿರುವ ಅವರ ಚಿತ್ರ ಬಂದಾಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಅವರನ್ನು ನೆನಪಿಸಿಕೊಂಡು ಅವರನ್ನು ಮಹಿಳಾ ಕ್ರಿಕೆಟ್ ತಂಡದ ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಮಾಡಿತ್ತು. ಫ್ರೆಂಡ್ಸ್, 4ನೇ ಆಟಗಾರನ ನೋಡೋದಾದರೆ ವೇಗದ ಬೌಲರ್ ಕ್ರೇಗ್ ಮೆಕ್ಡಮಾಲ್ಟ್ ಅವರು 1987ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಮೊದಲ ವಿಶ್ವಕಪ್ ಗೆಲ್ಲುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದರು. ಅವರು 1980 ಮತ್ತು 1990ರ ದಶಕಗಳಲ್ಲಿ ತಮ್ಮ ದೇಶದ ಅತ್ಯಂತ ಯಶಸ್ವಿ ಕ್ರಿಕೆಟಿಗರಲ್ಲಿ ಒಬ್ಬರಾಗಿದ್ದರು. ಕ್ರೇಗ್ ಮೆಕ್ಡಮಾಲ್ಟ್ ಅವರು ನಿವೃತ್ತಿಯ ನಂತರ ಬಹಳ ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದಾರೆ ಎಂದು ಯಾರೂ ಭಾವಿಸುತ್ತಿರಲಿಲ್ಲ. ಕ್ರಿಕೆಟ್ನಿಂದ ಬಿಸ್ನೆಸ್ಗೆ ಬದಲಾದ ಕ್ರೇಗ್ ಮೆಕ್ಡಮಾಲ್ಟ್ ಅವರು 2008ರ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ದಿವಾಳಿಯಾದರು. ಅವರ ಕಂಪನಿಯು ಕನಿಷ್ಠ $40 ಮಿಲಿಯನ್ ಸಾಲವನ್ನು ಹೊಂದಿದೆ ಎಂದು ಅವರು ಹೇಳಿಕೊಂಡಿದ್ದರು. ಕ್ರೇಗ್ ಮೆಕ್ಡಮಾಲ್ಟ್ ಅವರು ತೊಂದರೆಗೆ ಸಿಲುಕಿದ ನಂತರ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡವು ಅವರಿಗೆ ಬಹಳ ಸಹಾಯವನ್ನು ಮಾಡಿತು ಮತ್ತು 2011ರಲ್ಲಿ ಅವರನ್ನು ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಮಾಡಿತು. ಫ್ರೆಂಡ್ಸ್, 5ನೇ ಆಟಗಾರನ ನೋಡೋದಾದರೆ ನ್ಯೂಜಿಲೆಂಡ್ನ ಮ್ಯಾಥ್ಯೂ ಸಿಂಕ್ಲರ್ ಅವರು. ನ್ಯೂಜಿಲೆಂಡ್ನ ಮ್ಯಾಥ್ಯೂ ಸಿಂಕ್ಲರ್ ಅವರು 1999ರಲ್ಲಿ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಸಂದರ್ಭದಲ್ಲಿ ಅಮೋಘ ಪ್ರದರ್ಶನ ತೋರಿದರು. ಅವರು ಪದಾರ್ಪಣೆಯ ಪಂದ್ಯದಲ್ಲೇ ದ್ವಿಶತಕವನ್ನು ಸಿಡಿಸಿದರು. ನ್ಯೂಜಿಲೆಂಡ್ನ ಯಶಸ್ವಿ ಆರಂಭಿಕ ಬ್ಯಾಟರ್ ಎಂದೆನಿಸಿಕೊಂಡಿದ್ದರು. ಆದರೆ ಅವರ ವೃತ್ತಿ ಜೀವನದ ಅಂತಿಮ ವರ್ಷಗಳು ಪ್ರಾರಂಭದಂತೆ ಇರಲಿಲ್ಲ. 2013ರಲ್ಲಿ ಕ್ರಿಕೆಟ್ಗೆ ವಿದಾಯ ಹೇಳಿದ ಕ್ರಿಕೆಟಿಗ ನಂತರ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅವರು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದರು. ನಂತರ ಅವರು ರಿಯಲ್ ಎಸ್ಟೇಟ್ ಕಂಪನಿಯ ಏಜೆಂಟ್ ಆಗಿ ಕೆಲಸ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾರೆ. ಫ್ರೆಂಡ್ಸ್, ಕ್ರಿಕೆಟ್ನ ಇನ್ನೊಂದು ಅಪ್ಡೇಟ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. IPL ಮಾದರಿಯಲ್ಲೇ ಮತ್ತೊಂದು T20 ಲೀಗನ್ನು ಆಯೋಜಿಸಲು ಪ್ಲಾನನ್ನು ನಡೆಸಲಾಗಿದೆ. ಈಗಾಗಲೇ IPL ಲೀಗ್ ಆಯೋಜಿಸುವ ಮೂಲಕ ಕ್ರಿಕೆಟ್ ಆಟವನ್ನು ವಿಶ್ವಕ್ಕೆ ಪರಿಚಯಿಸಿರುವ BCCI ಇದೀಗ ಮತ್ತೊಂದು T20 ಲೀಗನ್ನು ಆಯೋಜಿಸಲು ಮುಂದಾಗಿದೆ ಎಂದು ತಿಳಿದು ಬಂದಿದೆ.
BCCI ನಿವೃತ್ತ ಕ್ರಿಕೆಟರ್ಗಳಿಗಾಗಿ ಹೊಸ ಕ್ರಿಕೆಟ್ ಲೀಗನ್ನು ಪ್ರಾರಂಭಿಸುವ ಪ್ಲಾನ್ ಮಾಡಿದೆ ಎಂದು ವರದಿಯಾಗಿದೆ. ಅದಕ್ಕೆ ತಾತ್ಕಾಲಿಕವಾಗಿ LPL ಎಂದು ಹೆಸರಿಡಲಾಗಿದೆ. ಫ್ರೆಂಡ್ಸ್, LPL ಅಂದರೆ ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ ಎಂದು ಆಗಿದೆ. ಈ ಲೀಗನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಆಟಗಾರರಿಗೆ IPL ಮಾದರಿಯಲ್ಲಿ ಆಯೋಜಿಸಲು BCCI ಪ್ಲಾನ್ ನಡೆಸಿದೆ ಎಂದು ಹೇಳಬಹುದಾಗಿದೆ. ಈ ಬಗ್ಗೆ ಈಗಾಗಲೇ ಕೆಲ ಮಾಜಿ ಕ್ರಿಕೆಟಿಗರು BCCIನ ಪದಾಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಎಂದು ವರದಿಯಾಗಿದೆ. ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಸ್ತುತ ವಿಶ್ವದಾದ್ಯಂತ ಉತ್ತಮ ಜನಮನ್ನಣೆಯನ್ನು ಪಡೆಯುತ್ತಿವೆ. ಲೆಜೆಂಡರಿ ಆಟಗಾರರು ಮತ್ತೆ ಬ್ಯಾಟ್ ಬಾಲ್ ಹಿಡಿದು ಗರ್ಜಿಸುವುದನ್ನು ಅಭಿಮಾನಿಗಳು ಕಣ್ತುಂಬಿಕೊಳ್ಳಲಿದ್ದಾರೆ. ಫ್ರೆಂಡ್ಸ್, ಈ ಲೀಗಿಗೆ ಸಂಬಂಧಿಸಿದಂತೆ BCCIನ ಪದಾಧಿಕಾರಿಗಳೊಂದಿಗೆ ಹಿರಿಯ ಕ್ರಿಕೆಟಿಗರು ಮಾತನಾಡಿದ್ದಾರೆ ಎಂದು ಹೇಳಬಹುದಾಗಿದೆ. ಫ್ರೆಂಡ್ಸ್, ಇದಕ್ಕೆ ಉತ್ತರಿಸಿದ BCCIನ ಅಧಿಕಾರಿಗಳು ಲೆಜೆಂಡ್ಸ್ ಲೀಗ್ ಆಯೋಜನೆ ಬಗ್ಗೆ ಚರ್ಚಿಸುತ್ತೇವೆ, ಸದ್ಯ ಪ್ರಸ್ತಾವನೆ ಹಂತದಲ್ಲಿದೆ ಎಂದು ಹೇಳಿದ್ದಾರೆ. ಆದರೆ IPLನ ಹರಾಜಿಗೆ ಸಂಬಂಧಿಸಿದಂತೆ BCCI ಹತ್ರ ಬಹಳ ಟೈಮ್ ಇಲ್ಲದ ಕಾರಣ ಈ ಲೀಗನ್ನು ಸದ್ಯ ಮುಂದೂಡಲಾಗಿದೆ ಎಂದು ಕೆಲ BCCIನ ಅಧಿಕಾರಿಗಳು ತಿಳಿಸಿದ್ದಾರೆ. ಫ್ರೆಂಡ್ಸ್, ಇದೇ ಥರದ ಹೊಸ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.